ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ NHK ಸಿವಿಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜಿಲ್ಲಾವಾರು ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟಲ್ಲಿ ಮಂಗಳೂರು ಜಿಲ್ಲೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯದ್ದು ಇವತ್ತಿನ ವಿಡಿಯೋದಲ್ಲಿ ಕಟಾಪ್ ಲಿಸ್ಟ್ ನೋಡೋಣ ಸ್ನೇಹಿತರೆ. ಇದು ಬಂದು ಕೇವಲ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ ಆಗಿರ್ತದೆ. ಇದನ್ನು ಸ್ಕೋರ್ಗಳ ಆಧಾರದ ಮೇಲೆ ಮಾತ್ರ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ತಯಾರಿಸಲಾಗಿರ್ತದೆ. ಇದು ಬಂದು ಯಾವುದೇ ರೀತಿಯ ಮೀಸಲಾತಿಗಳಿಗೆ ಸಂಬಂಧಪಟ್ಟಿರಲ್ಲ, ಕೇವಲ ಸ್ಕೋರ್ಗಳ ಆಧಾರದ ಮೇಲೆ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮೊದಲಿಗೆ ಇಲ್ಲಿ ಖಾಲಿ ಇರೋ ಹುದ್ದೆಗಳನ್ನು ನೋಡ್ಕೊಂಡ್ಬಿಡೋಣ ಸ್ನೇಹಿತರೆ. ಪುರುಷ ವರ್ಗಕ್ಕೆ 30 ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ 10 ಹುದ್ದೆಗಳು ಖಾಲಿ ಇರ್ತಾವೆ ಸ್ನೇಹಿತರೆ. ಇನ್ನು ಪುರುಷರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ಜನರಲ್ ಮೆರಿಟಿಗೆ 15 ಹುದ್ದೆಗಳು ಖಾಲಿ ಇರ್ತವೆ. ಇದರಲ್ಲಿ 4 ಹುದ್ದೆಗಳು ಗ್ರಾಮೀಣ ಅಭ್ಯರ್ಥಿಗಳಿಗೆ, 1 ತೃತೀಯ ಲಿಂಗಕ್ಕೆ, 1 ಮಾಜಿ ಸೈನಿಕರಿಗೆ ಹಾಗೂ 1 PDP ಮತ್ತು 1 ಕನ್ನಡ ಅಭ್ಯರ್ಥಿಗಳಿಗೆ, ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಕೊಟ್ಟಿರ್ತಾರೆ. ಇತರೆ ಅಂದರೆ 7 ಹುದ್ದೆಗಳು ಖಾಲಿ ಇರ್ತವೆ ಸ್ನೇಹಿತರೆ. ಇದು ಒಂದು ಯಾವುದೇ ರೀತಿಯ ಮೀಸಲಾತಿಗಳನ್ನು ಕೋರದೆ ಆಯ್ಕೆಯಾಗುವ ಅಭ್ಯರ್ಥಿಗಳು 7 ಆಗಿರ್ತಾರೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ 7 ಅಂದರೆ ಹೈಯೆಸ್ಟ್ ಸ್ಕೋರ್ ಇಲ್ಲಿ ನೋಡ್ಬೋದು ನೀವು 82.75 ಆಗಿರ್ತದೆ ಸ್ನೇಹಿತರೆ. ಇಲ್ಲಿರುವ GM ಅಭ್ಯರ್ಥಿಗಳಿಗೆ ಅಂದರೆ 7 ಹುದ್ದೆಗಳು ಏನಿರ್ತಲ್ಲ, ಈ 7 ಹುದ್ದೆಗಳು ನಿಮ್ಮ ಮೇಲಿರುವ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡ 7 ಅಭ್ಯರ್ಥಿಗಳಿಗೆ ನೀಡಲಾಗುತ್ತದೆ ಸ್ನೇಹಿತರೆ. ಅವರು ಯಾವುದೇ ವರ್ಗಕ್ಕೆ ಸೇರಲಿ, 2A ಇರಲಿ, SC ST ಇರಲಿ ಅಥವಾ 3rd B ಇರಲಿ, ಯಾವುದೇ ವರ್ಗಕ್ಕೆ ಸೇರಲಿ, ಅತಿ ಹೆಚ್ಚು ಸ್ಕೋರ್ಗಳನ್ನು ಪಡೆದ ಅಭ್ಯರ್ಥಿಗಳಿಗೆ ಜನರಲ್ ಮೆರಿಟಲ್ಲಿರುವ ಹುದ್ದೆಗಳನ್ನು ನೀಡ್ತಾರೆ. ಹಾಗೆ ಇನ್ನು 1:5 ನೋಡೋದಾದರೆ ಪುರುಷ ವರ್ಗದ್ದು ಒಟ್ಟು 30 ಹುದ್ದೆಗಳು ಇಂಟು 5 ಅಂದರೆ 1:5 ಮಾಡಲಾಗುತ್ತದೆ. ಅದಕ್ಕೆ 150 ಅಭ್ಯರ್ಥಿಗಳನ್ನು 1:5 ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. 1:5 ಕಟಾಪ್ ಲಿಸ್ಟನ್ನು ನೋಡಿದರೆ ಕೇವಲ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ ಆಗಿರ್ತದೆ ಸ್ನೇಹಿತರೆ. 1:5 ನಾವು ಕೇವಲ ಸ್ಕೋರ್ಗಳ ಆಧಾರದ ಮೇಲೆ ಆಯ್ಕೆ ಮಾಡ್ತೀವಿ. ಇದು ಬಂದು ಯಾವುದೇ ರೀತಿಯ ಮೀಸಲಾತಿಗಳಿಗೆ ಸಂಬಂಧಪಟ್ಟಿರಲ್ಲ. ಯಾವುದೇ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಗ್ರಾಮೀಣ ಅಭ್ಯರ್ಥಿ, ತೃತೀಯ ಲಿಂಗ, PDP ಮತ್ತು ಕನ್ನಡ ಮಾಧ್ಯಮಕ್ಕೆ ಇದರದೇ ಆದ ಬೇರೆ ಸ್ಕೋರ್ ಇರುತ್ತೆ ಸ್ನೇಹಿತರೆ. ಈಗ 1:5 ಸ್ಕೋರ್ಗಳ ಆಧಾರದ ಮೇಲೆ ಆಯ್ಕೆ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಬರೋಬ್ಬರಿ 150 ಜನಗಳನ್ನು ಆಯ್ಕೆ ಮಾಡಬೇಕಾಗಿರ್ತದೆ. ಅದರಲ್ಲಿ 5 ಜನ ಮಹಿಳಾ ಅಭ್ಯರ್ಥಿಗಳು ಕೂಡ ಬಂದಿರ್ತಾರೆ. ಅದಕ್ಕಾಗಿ ಅವರನ್ನು ನಾವು ನೆಗೆಟಿವ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನೋಡ್ಬೋದು 150 ಇಲ್ಲಿಗೆ ಆಗ್ತದೆ. ಅದಕ್ಕಾಗಿ ನಾವು 155 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಯಾಕಂದರೆ 5 ಲೇಡೀಸ್ ಅವರು ಕೂಡ ಬಂದಿರ್ತಾರೆ ಸ್ನೇಹಿತರೆ. ಇಲ್ಲಿ ಈ ಕಟಾಪ್ ಲಿಸ್ಟನ್ನು ನೋಡಿದರೆ ಈ ವರ್ಗಕ್ಕೆ ಅಂದರೆ ಇಲ್ಲಿ ಪುರುಷ ವರ್ಗಕ್ಕೆ 64ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು 1:5 ಸೆಲೆಕ್ಟ್ ಆಗುವ ಚಾನ್ಸ್ ಇದೆ ಸ್ನೇಹಿತರೆ. ಕೆಲವೊಮ್ಮೆ ನೀವು 50 ತೆಗೆದುಕೊಂಡು ಕೂಡ ಇಲ್ಲಿ ಸೆಲೆಕ್ಟ್ ಆಗ್ಬೋದು. ಯಾಕಂದರೆ ಇಲ್ಲಿ ನೀವು ವರ್ಗಗಳ ಆಧಾರದ ಮೇಲೆ ಇನ್ನೂ ಎಷ್ಟು ನಾವು ಕೇವಲ ಈಗ 15 ಪೋಸ್ಟ್ಗಳದ್ದು ನೋಡಿದ್ರೆ ಇನ್ನೂ ಕೂಡ 15 ಪೋಸ್ಟ್ಗಳು ಈ ಗ್ರಾಮೀಣ, ತೃತೀಯ ಲಿಂಗ, ಮಾಜಿ ಸೈನಿಕರು, PDP, 2A ವರ್ಗ, SC ST ವರ್ಗಕ್ಕೆ, 3rd B ವರ್ಗಕ್ಕೆ ಮೀಸಲಾತಿಯನ್ನು ಕೊಟ್ಟಿರ್ತಾರೆ. ಆ ಮೀಸಲಾತಿಗೆ ಅನುಗುಣವಾಗಿ ನಿಮ್ಮ ಸ್ಕೋರು 50 ಆಗಿದ್ದರೂ ಕೂಡ ಸೆಲೆಕ್ಟ್ ಆಗಬಹುದು. ನಾನು ಪ್ರತಿ ಸಾರಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇಲ್ಲಿ ನೀವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಿರ್ತಾರ, ಈ ಅರ್ಜಿ ಸಲ್ಲಿಸಿದ ಜಿಲ್ಲೆಯಲ್ಲಿ ನಿಮ್ಮ ವರ್ಗದ ಜನರು ಅಂದರೆ ಇದು 2A ಆಗಿರ್ಬೋದು ಅಥವಾ 3rd A ಅಭ್ಯರ್ಥಿಗಳು ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ಅರ್ಜಿ ಸಲ್ಲಿಸಿದ್ದು, ನಿಮ್ಮದೇನಾದರೂ 50 ಬಂದು ಅದು ಹೈಯೆಸ್ಟ್ ಸ್ಕೋರ್ ಆಗಿತ್ತು ಅಂದರೆ ನಿಮ್ಮ ವರ್ಗದಲ್ಲಿ ನೀವು ಕೂಡ 1:5 ಅಥವಾ 1:1ಗೆ ಆಯ್ಕೆ ಆಗ್ತೀರಾ ಸ್ನೇಹಿತರೆ. ಇಲ್ಲಿ ಒಟ್ಟಾರೆಯಾಗಿ ನೋಡೋದಾದರೆ ಪೊಲೀಸ್ ಮಂಗಳೂರು ಹುದ್ದೆಗೆ 1:5ಗೆ 64+ ಪಡೆದ ಅಭ್ಯರ್ಥಿಗಳು ಆಯ್ಕೆ ಆಗುವ ಚಾನ್ಸ್ಗಳಿದೆ. ಅದೇ ರೀತಿಯ ಮಹಿಳೆಯರದು ನೋಡ್ತಾ ಹೋದರೆ ಇಲ್ಲಿರೋ ಒಟ್ಟು ಹುದ್ದೆಗಳನ್ನು ನೋಡಿದ್ರೆ ಇಲ್ಲಿ ಒಟ್ಟು ಹುದ್ದೆಗಳು 10 ಖಾಲಿ ಇರ್ತಾವೆ ಮಹಿಳೆಯರಿಗೆ. ಇಂಟು 5 1:5 ಮಾಡೋದ್ರಿಂದ 50 ಹುದ್ದೆಗಳು ಇಲ್ಲಿ ಮಹಿಳೆಯರಿಗೆ ಅಂದರೆ 1:5ಗೆ ಆಯ್ಕೆ ಆಗ್ತಾರೆ 50 ಅಭ್ಯರ್ಥಿಗಳು. ಹಾಗೆ ಇಲ್ಲಿ GM ವರ್ಗಕ್ಕೆ ಅಥವಾ ಜನರಲ್ ಕ್ಯಾಟಗರಿಗೆ 5 ಹುದ್ದೆಗಳು ಖಾಲಿ ಇರ್ತವೆ. ಅದರಲ್ಲಿ 1 ಗ್ರಾಮೀಣ ಅಭ್ಯರ್ಥಿಗೆ ಹೋದರೆ ಉಳಿದವು 4 ಹುದ್ದೆಗಳು ಇಲ್ಲಿ ಖಾಲಿ ಉಳಿತಾವೆ ಸ್ನೇಹಿತರೆ. ಈ 4 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೈಯೆಸ್ಟ್ ಸ್ಕೋರ್ ನೋಡಿದರೆ ಮೊದಲಿಗೆ 68.5 ಆಗಿರ್ತದೆ. ತದನಂತರ 67.5, 67.25,
66.75 ಈ ರೀತಿ ಆಗಿರ್ತಾವೆ. ಒಬ್ಬ ಅಭ್ಯರ್ಥಿ 68.5 ಪಡೆದ ಹೈಯೆಸ್ಟ್ ಅಂಕಗಳನ್ನ ಪಡೆದಿದ್ದಾರೆ. ಇವ್ರ ಹೆಸರು ಇಲ್ಲಿ ನೋಡ್ಕೋಬೋದು ನೀವು, ಸೌಮ್ಯ ಅಂತೇಳಿ. ಇವರು 68.5 ಮಾರ್ಕ್ಸನ್ನು ಪಡೆದಿರ್ತಾರೆ. ತದನಂತರದಲ್ಲಿ 67.75 ಅಂಕನ ಪಡೆದಿರ್ತಾರೆ. ಇವರು ಕೂಡ ಶ್ವೇತಾ ಅಂತ ಇದ್ದಾರೆ, ಜ್ಯೋತಿ ಅಂತ ನೆಕ್ಸ್ಟ್ ತದನಂತರದಲ್ಲಿದ್ದಾರೆ. ಇವರು ಏನಿದಾರಲ್ಲ 4 ಅಭ್ಯರ್ಥಿಗಳು ಏನಾದ್ರೆ ಜನರಲ್ ಮೆರಿಟಿಗೆ ಇವರಿಗೆ ಫಿಕ್ಸ್ ಅಂತ ಇರ್ತಾವೆ. ಯಾಕಪ್ಪ ಅಂದ್ರೆ ಅತಿ ಹೆಚ್ಚು ಅಂಕಗಳನ್ನು ಇವ್ರು ಪಡೆದಿರ್ತಾರೆ. ಇದ್ರ ಜೊತೆಗೆ ಇವ್ರು ಏನಾರ ಸರಿಯಾದ ರೀತಿಯಲ್ಲಿ ಅಂದ್ರೆ ಫಿಸಿಕಲ್ ಮೆಡಿಕಲ್ ಪಾಸ್ ಆದ್ರೆ ಅಂದ್ರೆ ಇವು ಏನು GM ಅಲ್ಲಿ ಜನರಲ್ ಮೆರಿಟಲ್ಲಿ ನಾಲ್ಕು ಏನು ಪೋಸ್ಟ್ಗಳದಲ್ಲ ಇವರಿಗೆ ಇವೇ ಮೀಸಲಿರ್ತಾವೆ. ಏನಾದರೂ ಇವರು ಫಿಸಿಕಲ್ ಅಥವಾ ಮೆಡಿಕಲಲ್ಲಿ ಫೇಲ್ ಆದರೆ ಕೆಳಗಿನ ಅಭ್ಯರ್ಥಿಗಳಿಗೂ ಕೂಡ ಚಾನ್ಸ್ ಸಿಗೋ ಸಾಧ್ಯತೆ ಇರುತ್ತೆ. ಇನ್ನು ಒಟ್ಟಾರೆಯಾಗಿ 50 ಅಂದ್ರೆ ನಮಗಿಲ್ಲಿ 1/5 ಅಂದ್ರೆ ಫಿಸಿಕಲ್ಗೆ 1/5 ಕರೀತಾರೆ. ಅಂದ್ರೆ ಒಟ್ಟು ಅಭ್ಯರ್ಥಿಗಳು 50 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಇಲ್ಲಿ ಒಟ್ಟಾರೆಯಾಗಿ ಸ್ಕೋರ್ಗಳ ಆಧಾರದ ಮೇಲೆ ಮಹಿಳೆಯರದ ಸ್ಕೋರ್ ಎಷ್ಟಕ್ಕೆ ನಿಂದಿರುತ್ತಪ್ಪ ಅಂದ್ರೆ 52 ಪಾಯಿಂಟ್. ಅಂದ್ರೆ 50 ಜನನ ಆಯ್ಕೆ ಮಾಡಿದಾಗ 52.5ಕ್ಕಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲವರು ಕೂಡ ಆಯ್ಕೆ ಆಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇಲ್ಲಿ ಇನ್ನು PDP ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾತಿ ಏನದ ಇವ್ರದ್ದು ಮೆರಿಟ್ ಲಿಸ್ಟನ್ನು ನಾವು ತೆಗೆದಿರಲ್ಲ. ಕೇವಲ ಸ್ಕೋರ್ಗಳ ಆಧಾರದ ಮೇಲೆ ಇದನ್ನು ಆಯ್ಕೆ ಮಾಡಿರ್ತದೆ. ಸ್ನೇಹಿತರಿನ ಒಟ್ಟಾರೆಯಾಗಿ ಮಂಗಳೂರು ಜಿಲ್ಲೆಗೆ ಅಂದ್ರೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಪುರುಷರದು ಸ್ಕೋರ್ ನೋಡೋದಾದ್ರೆ 64ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು 1/5ಗೆ ಸೆಲೆಕ್ಟ್ ಆಗುವ ಚಾನ್ಸ್ಗಳದಾವ. ಹಾಗೆ ಮಹಿಳೆಯರದು ನೋಡಿದ್ರೆ 52.5 ಪಡೆದ ಅಂಕಗಳನ್ನು ಇದ್ದರೆ ಅವರು ಕೂಡ ಮಹಿಳೆಯರು ಕೂಡ 1/5ಗೆ ಸೆಲೆಕ್ಟ್ ಆಗ್ತಾರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮಂಗಳೂರು ಅಥವಾ ದಕ್ಷಿಣ ಕನ್ನಡದ ಜಿಲ್ಲೆಯ ಮೆರಿಟ್ ಲಿಸ್ಟನ್ನು ನೋಡಿದ. ಸ್ನೇಹಿತರೆ, ನೀವೇನಾದರೂ ನಮ್ಮ ಇಲ್ಲಿವರೆಗೆ ನೋಡಿದ ಜಿಲ್ಲಾವಾರು ವೈಸ್ ನಾವು 1137 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿದಿನ 2 ರಿಂದ 3 ಜಿಲ್ಲೆಯನ್ನು ಕವರ್ ಮಾಡಿ ನಿಮಗೆ ಕಟ್ ಆಫ್ ಲಿಸ್ಟನ್ನು ಹೇಳ್ತಿದ್ದೆ. ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಆಗಿರ್ತದೆ. ಕೇವಲ ಸ್ಕೋರ್ಗಳ ಆಧಾರದ ಮೇಲೆ ಕಟ್ ಆಫ್ ಲಿಸ್ಟನ್ನು ತೆಗೆದಿರ್ತಾಗಿತ್ತು. ಸ್ನೇಹಿತರೆ, ಯಾವುದೇ ರೀತಿಯ ಮೀಸಲಾತಿಗಳಿಗೆ ಇದು ಸಂಬಂಧಪಟ್ಟಿರಲ್ಲ. ಸ್ನೇಹಿತರೆ, ನಿಮ್ಮ ಮೀಸಲಾತಿಗಳಿಗೆ ಬೇಕಾದ ಸ್ಕೋರ್ಗಳನ್ನು ನೋಡಬೇಕಾದ್ರೆ ನಮ್ಮ KSP ಅವರು ಹೊರಡಿಸುವ ಅಫಿಷಿಯಲ್ ಕಟ್ ಆಫ್ ಲಿಸ್ಟಲ್ಲಿ ನಿಮ್ಮ ಹೆಸರನ್ನು ನೋಡ್ಕೋಬೋದು. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಏನಾದರೂ ಇದರಲ್ಲಿ ತಪ್ಪುಗಳಿದ್ದರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಇದೇ ರೀತಿ ನೆಕ್ಸ್ಟ್ ಕೂಡ ಮುಂದಿನ ಉಳಿದ ಜಿಲ್ಲೆಗಳದ್ದು ಕೂಡ ವಿಡಿಯೋನ ಮಾಡ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಗುತ್ತೆ, ಒಂದೊಂದು ವಿಡಿಯೋಕ್ಕೆ 1 ರಿಂದ 1.5 ತಾಸವರೆಗೂ ಕಾಲಾವಕಾಶ ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಪೋಸ್ಟ್ಗಳು ಜಾಸ್ತಿ ಇದ್ದಷ್ಟು ಟೈಮ್ ಕೂಡ ಜಾಸ್ತಿ ತಗೋತಿರ್ತಾರೆ. ಇಲ್ಲಿ ಮಹಿಳೆಯರದು ಕೂಡ ಟೋಟಲ್ ಆಗಿ ನಾವು ಆಯ್ಕೆ ಮಾಡ್ಕೋಬೇಕಾಗಿರ್ತದೆ. ಬೆಂಗಳೂರದು ವಿಡಿಯೋ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತದೆ. ಆದಷ್ಟು ಬೇಗ ವಿಡಿಯೋನ ಪೂರ್ತಿ ಮಾಡಿ ನಿಮ್ಮ ಮುಂದೆ ತರ್ತೀವಿ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.